ಕೆಲವೊಂದೊಂದು ಕತೆಗಳು ಕೇಳಿದಾಗ ಭಯ ಆಗತ್ತೆ, ಆಶ್ಚರ್ಯನೂ ಆಗುತ್ತೆ, ಗಾಬರಿನೂ ಆಗುತ್ತೆ. ಆದರೆ ಅದೇ ಕಥೆಯಲ್ಲಿ ಜೀವಿಸಿರುವಂಥ ನಿಜವಾದ ವ್ಯಕ್ತಿಗಳ ಕತೆ ಏನಾಗಿರುತ್ತೆ ಅಂತ ಯೋಚನೆ ಮಾಡಿದ್ದೀರಾ? ಹೌದು, ಇವತ್ತು ಹೇಳಕ್ಕೆ ಬಂದಿರೋದು ಬರೀ ಕತೆ ಅಲ್ಲ, ರಿಯಲ್ ಆಗಿ ನಡೆದಿರೋಂಥ ಇನ್ಸಿಡೆಂಟ್. ಇದಾಗಿದ್ದು ಬೇರೆ ಎಲ್ಲೂ ಅಲ್ಲ, ಹೈದರಾಬಾದ್. ಆ ಹೈದರಾಬಾದಿನ ಫೇಮಸ್ ಏರ್ಪೋರ್ಟೇ ಶಂಷಾಬಾದ್ ಏರ್ಪೋರ್ಟ್. ಹಾಯ್ ಗಾಯ್ಸ್, ನಮಸ್ಕಾರ. ನಾನು ನಿಮ್ಮೆಲ್ಲರ ಆರ್ಯ. ಈ ಕತೆ ನಡೆದಿದ್ದು ಕತೆ ಅಲ್ಲ, ಈ ರಿಯಲ್ ಇನ್ಸಿಡೆಂಟ್ ನಡೆದಿದ್ದು ಬೆಂಗಳೂರು ಮುಂಬೈ ಥರನೇ ತುಂಬ ಹೆಸರಾಂತ ಸಿಟಿ ಹೈದರಾಬಾದಲ್ಲಿ. ನೀವು ಅಂದ್ಕೊಂಡಿರೋದು ನಿಜನೇ. ಇದು ಬಂದು ಶಂಷಾಬಾದ್ ಏರ್ಪೋರ್ಟಲ್ಲಿ ನಡೆದಿರೋ ಅಂಥ ನೈಜ ಘಟನೆ. ಈ ಏರ್ಪೋರ್ಟ್ 2008ರಲ್ಲಿ ಪ್ರಾರಂಭ ಆಗಿದ್ದು ಸುಮಾರು 5500 ಎಕರೆಯಲ್ಲಿ ಬಿಲ್ಡ್ ಆಗಿರೋ ಅಂಥ ಇಂಡಿಯಾಸ್ ಟಾಪ್ ಲಾರ್ಜೆಸ್ಟ್ ಏರ್ಪೋರ್ಟ್ಗಳಲ್ಲಿ ಇದು ಕೂಡ ಒಂದು. ಇಷ್ಟು ಸುಂದರವಾದ ಏರ್ಪೋರ್ಟಲ್ಲಿ ಸುಮಾರು ವರ್ಷಗಳ ಮುಂಚೆ ಆತ್ಮಗಳ ಇನ್ಸಿಡೆಂಟ್ ಇತ್ತು ಅಂದರೆ ಯಾರಿಗೇ ಆಗಲಿ ಆಶ್ಚರ್ಯ ಆಗತ್ತಲ್ವ. ಇದು ಅಲ್ಲಿರುವಂಥ ವ್ಯಕ್ತಿಗಳು ಕೆಲವು ಕಡೆ ಹೇಳಿರೋದು ಮತ್ತು ಕೇಳ್ಪಟ್ಟಿರುವ ಸಂಗತಿಗಳು ಹೌದು. ಯಾಕಂದರೆ ಅಲ್ಲಿ ಕನ್ಸ್ಟ್ರಕ್ಷನ್ ನಡೆಯುವಾಗ ಲ್ಯಾಂಡ್ ಸಂಬಂಧಪಟ್ಟ ವಿಷಯಕ್ಕೆ ಇಷ್ಟೊಂದು ಜಗಳ, ಬಡಿದಾಟ, ಸಮ್ಟೈಮ್ಸ್ ಕೊಲೆಗಳು ಕೂಡ ನಡೆದಿದೆ. ಅಲ್ಲಿ ಕೊಲೆಗೊಂಡ ವ್ಯಕ್ತಿಗಳೇ ಆತ್ಮಗಳಾಗಿದ್ದಾರೆ ಅಂತ ತುಂಬ ಜನರ ನಂಬಿಕೆ. ಇದಕ್ಕೆ ಸಾಕ್ಷಿಯಾಗಿ ಕೆಲವು ವರ್ಷಗಳ ಹಿಂದೆ ಅಲ್ಲಿ ಕೆಲಸ ಮಾಡ್ತಿರೋ ವ್ಯಕ್ತಿ ತನ್ನ ಎಂಪ್ಲಾಯ್ 5-6 ದಿನಗಳಿಂದ ಕೆಲಸಕ್ಕೆ ಬರೋದೇ ಇರೋದನ್ನು ಗಮನಿಸಿ ಏನಾಗಿದೆ ಅಂತ ಅವನ್ನ ಭೇಟಿ ಮಾಡೋದಕ್ಕೆ ಹೋಗ್ತಾನೆ. ಆದರೆ ಅವನು ಎಲ್ಲಿ ಹೋದ ಅಂತ ಸುಳಿವು ಯಾರಿಗೂ ಇರಲಿಲ್ಲ. ಒಂದಿನ ರಾತ್ರಿ ಬಾಸು ಒಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ತರೋದಕ್ಕೆ ಅವನಿಗೆ ಫೈಲ್ಸ್ ರೂಮಿಗೆ ಕಳಿಸ್ತಾನೆ. ಆ ರೂಮಲ್ಲಿ ಯಾರೂ ಜಾಸ್ತಿ ಓಡಾಡಲ್ಲ, ತುಂಬ ಕತ್ಲಾಗಿರುತ್ತೆ. ಎಲ್ಲಿ ಬೇಕೋ ಅಲ್ಲಿ ಜಾಡೋ ಹೂ ಇವೆಲ್ಲ ಅಂತ ಕೂತ್ಕೊಂಡಿರುತ್ತೆ. ಒಂಥರ ಸ್ಟೋರ್ ರೂಮ್ ಥರ ಮಾಡಿಕ್ಕಿರ್ತಾರೆ. ಸರಿ ಆಯಿತು, ಬಾಸ್ ಹೇಳ್ತಿದ್ದಾರೆ ಯಾವುದೋ ಒಂದು ಇಂಪಾರ್ಟೆಂಟೇ ಇರಬೇಕು ಅಂತ ಅಂದ್ಬಿಟ್ಟು ಹೋಗ್ತಾನೆ. ಸುಮಾರು 1:30 ಮಿಡ್ನೈಟ್ ಆಗಿರುತ್ತೆ. ಅಷ್ಟೊತ್ತಲ್ಲಿ ಅವ್ನು ರೂಮ್ ಒಳಗಡೆ ಎಂಟ್ರಿ ಕೊಡ್ತಾನೆ. ಸ್ವಿಚಸ್ನೆಲ್ಲ ಆನ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ, ಬಟ್ ಯಾವುದೂ ವರ್ಕ್ ಆಗ್ತಿರಲ್ಲ. ಫುಲ್ಲು ಕತ್ಲಿರುತ್ತೆ. ಸರಿ ಫೈಲ್ ಹುಡ್ಕೋಣ ಅಂತ ಅಂದ್ಬಿಟ್ಟು ಹಂಗೆ ಮುಂದೆ ಹೋಗ್ತಾ ಇರ್ತಾನೆ. ಬಟ್ ಅಲ್ಲಿ ಒಂದು ಸಿಸ್ಟಮ್ ಮಾತ್ರ ಆನ್ ಆಗಿರುತ್ತೆ. ಇವನಿಗೆ ಸಡನ್ನಾಗಿ ಗಾಬರಿ ಆಗುತ್ತೆ. ಏನಿದು, ಎಲ್ಲ ಇಷ್ಟು ಕತ್ಲಿದೆ, ಈ ರೂಮಿಗೆ ನಾರ್ಮಲಾಗಿ ಯಾರು ಓಡಾಡಲ್ವಲ್ಲ, ಸಿಸ್ಟಮ್ ಮಾತ್ರ ಯಾಕೆ ಆನ್ ಆಗಿದೆ ಅಂತ ಅಂದ್ಬಿಟ್ಟು ಸ್ವಲ್ಪ ಹತ್ರ ಹೋಗ್ತಾನೆ. ಹತ್ರ ಹೋಗ್ತಾ ಇದ್ದಂಗೆ ಅಲ್ಲಿ ಸಿಸ್ಟಮ್ ಮುಂದೆ ಒಬ್ಬ ವ್ಯಕ್ತಿ ಕೂತಿರ್ತಾರೆ. ಯಾರಪ್ಪ ಇದು ವ್ಯಕ್ತಿ? ಅದು ಸಿವಿಲ್ ಡ್ರೆಸ್ಸಲ್ಲಿ ಬೇರೆ ಕೂತಿದ್ದಾನೆ. ನಾರ್ಮಲಾಗಿ ಇಷ್ಟೊತ್ತಲ್ಲಿ ಯಾವ ಪ್ಯಾಸೆಂಜರ್ಸ್ನೂ ಇಲ್ಲಿ ಒಳಗಡೆ ಅಲೋ ಮಾಡಲ್ಲ. ಅದರಲ್ಲೂ ಈ ರೂಮು ತುಂಬ ದಿವಸದಿಂದ ಕ್ಲೋಸೇ ಆಗಿರುತ್ತೆ, ಯಾರೂ ಓಪನ್ ಮಾಡಲ್ಲ ಅಂತ ಗಾಬರಿ ಕೊಟ್ಟು ಮುಂದೆ ಹೋಗ್ತಾ ಇರ್ತಾನೆ. ಆ ವ್ಯಕ್ತಿನ ಕೂಗ್ತಾನೆ, ಯಾರು ಕೂತಿರೋದು ಅಂತ ಅಂದ್ಬಿಟ್ಟು. ಆ ಕಡೆಯಿಂದ ಯಾವುದೇ ರೀತಿಯಾಗಿ ರೆಸ್ಪಾಂಡ್ ಇರಲ್ಲ. ಇನ್ನೂ ಹತ್ರ ಹೋಗ್ಬಿಟ್ಟು ಹೆಗ್ಲ ಮೇಲೆ ಕೈ ಇಕ್ಬಿಟ್ಟು ಯಾಕೆ ನೀನು ಅಂತ ಹೇಳ್ತಾನೆ. ಸಡನ್ನಾಗಿ ಆ ವ್ಯಕ್ತಿ ಕೆಳಗಡೆ ಬಿದ್ದೋದ್ನಲ್ಲ ಅಂತ ಅಂದ್ಬಿಟ್ಟು ಗಾಬರಿಯಾಗಿ ಅವನ್ನ ಎತ್ತೋದಕ್ಕೆ ಅಂತ ಮುಂದೆ ಹೋದಾಗ ಆ ವ್ಯಕ್ತಿ ನಿಧಾನವಾಗಿ ಎತ್ತಿ ಮೇಲ್ಗಡೆ ನಿಂತಾನೆ. ನಿಂತಿದ ತಕ್ಷಣ ಸ್ಲೋ ಆಗಿ ಅವನ ಕಡೆ ತಿರುಗಿದಾಗ ಇವನ ಪ್ರಾಣನೇ ಹೋಗ ಅಂತ ಭಯಂಕರವಾದ ದೃಶ್ಯ ನೋಡ್ತಾನೆ. ಆ ವ್ಯಕ್ತಿ ಫುಲ್ಲು ಕ್ರೀಪಾಗಿ, ಮುಖ ಪೂರ್ತಿ ವೈಟಾಗಿ, ಬ್ಲಡ್ ಎಲ್ಲ ಮುಖದಲ್ಲಿ ಚೆಲ್ಲಾಗಿದೆ, ಫುಲ್ಲು ಸ್ಕ್ರ್ಯಾಚಸ್ ಈ ಥರ ಇರುತ್ತೆ. ಗಾಬರಿಗೊಂಡ ಇವನು ಅಲ್ಲಿಂದ ಸಡನ್ನಾಗಿ ಓಡೋಗ್ಬಿಟ್ಟು ಅವನ ಕೊಲೀಗ್ಸ್ಗೆ, ಅಲ್ಲಿರೋಂಥ ಸೆಕ್ಯೂರಿಟೀಸ್ಗೆ ಎಲ್ಲನೂ ಹೇಳ್ತಾನೆ. ಹೇಳಿದಾಗ ಅವರೆಲ್ಲರೂ ಇವನು ಯಾಕೆ ಇಷ್ಟೊಂದು ಎದುರ್ಕೊಂಡಿದ್ದಾನೆ ಅಂತ ಅಂದ್ಬಿಟ್ಟು ಆ ಜಾಗಕ್ಕೆ ಹೋಗಿ ನೋಡಿದಾಗ ಅಲ್ಲೇನೂ ಇರಲ್ಲ. ಈವನ್ ಲೈಟ್ಸ್ಗಳೂ ಆನ್ ಆಗುತ್ತೆ, ಆ ಸಿಸ್ಟಮ್ಸ್ ಕೂಡ ಆಫ್ ಆಗಿರುತ್ತೆ. ಅಲ್ಲಿ ಯಾವುದೇ ಥರ ವ್ಯಕ್ತಿಗಳು ಇರಲ್ಲ. ಗಾಬರಿಗೊಂಡ ಈ ವ್ಯಕ್ತಿ ಸಡನ್ನಾಗಿ ಮನೆಗೆ ಹೊರಟೋಗ್ತಾನೆ, ಹುಷಾರು ತಪ್ಪಿಡ್ತಾನೆ. ಒಂದು 9 ದಿವಸ ಅದನ್ನು ತಿರ್ಗಾ ಆಫೀಸಿಗೆ ಬರಲ್ಲ. ಅವನ ಜೊತೆ ಇದ್ದವರೆಲ್ಲ ಹೆಂಗೋ ಒಂದು ಕ್ಲೋಸ್ ಫ್ರೆಂಡ್, ಅವ್ನ ಕ್ಲೋಸ್ ಕೊಲೀಗು ಸಿಗ್ದಿರೋದನ್ನ ನೋಡಿ ಅದೇ ಚಿಂತೆಯಲ್ಲಿ ಅವನಿಗೆ ಇಲ್ಯೂಸಿನೇಷನ್ ಆಗಿರಬೇಕು ಅಂತ ಅಂದ್ಕೊಂತಾರೆ. ಇದಾಗಿತ್ತು ಮೊದಲನೇ ಘಟನೆ. ಫ್ಲೈಟು 10ಕ್ಕೆ ಇಳಿಯೋ ಟೈಮಲ್ಲಿ ಬೋರ್ಡಿಂಗ್ಗೆ ಗ್ಲಾಸ್ ಬ್ರಿಡ್ಜ್ನ ಯೂಸ್ ಮಾಡ್ತಾಯಿದ್ರು. ಈ ಗ್ಲಾಸ್ ಬ್ರಿಡ್ಜ್ನ ಬರೀ ವಾರದಲ್ಲಿ 3 ದಿವಸ ಮಾತ್ರ ಯೂಸ್ ಮಾಡ್ತಾರೆ. ಯಾಕೆ ಅಂತ ಅಂದರೆ
ಇದು ಇಂಟರ್ನ್ಯಾಷನಲ್ ಫ್ಲೈಟ್ಸ್ಗಳಿಗೆ ಮಾತ್ರ ಬೇಕಾಗಿರ್ತಾ ಇತ್ತು. ಸರಿ ಆಯಿತು ಅಂತ ಅಂದ್ಬಿಟ್ಟು ಫ್ಲೈಟ್ ಬರೋದಕ್ಕಿಂತ 1-2-3 ಅವರ್ ಮುಂಚೆ ಅದನ್ನು ಪ್ರತಿ ಸತಿ ಕ್ಲೀನ್ ಮಾಡಿಸ್ತಾರೆ. ಹಾಗೆ ಒಬ್ಬ ಕ್ಲೀನರ್ಗೆ ಕ್ಲೀನ್ ಮಾಡೋದಕ್ಕೆ ಹೇಳಿದಾಗ ಸುಮಾರು 11:30 ಟೈಮಲ್ಲಿ ಫ್ಲೈಟ್ಗಿಂತ 1-2-3 ಅವರ್ ಮುಂಚೆ ಅಥವಾಗಿ ಕ್ಲೀನ್ ಮಾಡೋದಕ್ಕೆ ಹೇಳಿದಾಗ ಅವನು ಅದನ್ನು ಕ್ಲೀನ್ ಮಾಡೋಕ್ಕೆ ಹೋಗ್ತಾನೆ. ಫ್ಲೋರ್ನೆಲ್ಲ ಕ್ಲೀನ್ ಮಾಡಿದಾಗ ಆಮೇಲೆ ಗಾಜನ್ನ ಕ್ಲೀನ್ ಮಾಡೋದಕ್ಕೆ ಹೋದಾಗ ಹಿಂದ್ಗಡೆಯಿಂದ ಅವನಿಗೆ ಫುಟ್ ಸ್ಟೆಪ್ಸ್ಗಳ ಸೌಂಡ್ ಕೇಳಿಸುತ್ತೆ. ಗಾಬರಿಯಾದವನು ನಿಧಾನವಾಗಿ ತಿರುಗಿ ನೋಡಿದಾಗ ಅಲ್ಲಿ ಯಾರೂ ಇರಲ್ಲ. ಅವನು ಏನಪ್ಪ ಇದು, ನನಗೆ ಯಾಕೆ ಸೌಂಡ್ ಕೇಳಿಸ್ತಾ ಇದೆ, ನೋಡಿದ್ರೆ ಯಾರೂ ಇಲ್ವಲ್ಲ ಅಂತ ಅಂದ್ಬಿಟ್ಟು ಗಾಬರಿ ಆಗ್ತಾನೆ. ಆಯಿತು, ಯಾರೂ ಕಾಣಿಸ್ತಿಲ್ಲ ಅಂತ ಅಂದ್ಬಿಟ್ಟು ಧೈರ್ಯ ಮಾಡಿ ಕ್ಲೀನ್ ಮಾಡೋದಕ್ಕೆ ಹೋಗ್ತಾನೆ. ಕ್ಲೀನ್ ಮಾಡ್ತಾ ಇದ್ದಾಗೆ ಹಿಂದ್ಗಡೆಯಿಂದ ತಿರ್ಗಾ ಮತ್ತೆ ಅದೇ ಶಬ್ದ ಇನ್ನೂ ಜೋರಾಗಿ ಕೇಳಿಸುತ್ತೆ. ಮತ್ತೆ ಅದನ್ನೇ ತಿರುಗಿ ನೋಡಿದಾಗ ಅವನಿಗೆ ಯಾರೂ ಕಾಣಿಸಲ್ಲ. ಕ್ಲೀನ್ ಮಾಡೋದಕ್ಕೆ ಅಂತ ತಿರುಗಿದಾಗ ಅವನು ಗ್ಲಾಸಲ್ಲಿ ಅವನದೇ ಪ್ರತಿಬಿಂಬ ನೋಡ್ತಾನೆ. ಆದರೆ ನೋಡಿದ್ರೆ ಗ್ಲಾಸಲ್ಲಿ ಇನ್ನೊಬ್ಬ ವ್ಯಕ್ತಿ ಇದ್ದಾನೆ ಅಂತ ಅಂದ್ಬಿಟ್ಟು ಗಾಬರಿ ಆಗ್ತಾನೆ. ನೋಡ್ತಾ ನೋಡ್ತಾ ಆ ವ್ಯಕ್ತಿ ಮೇಲ್ಗಡೆ ಹಾರಿ ಕ್ಲೀನ್ ಮಾಡ್ತಾ ಇರ್ತಾನೆ. ಇವನಿಗೆ ಗಾಬರಿ ಆಗುತ್ತೆ. ಇವನು ನೋಡಿದ್ರೆ ಇಲ್ಲಿ ನಿಂತಿದ್ದಾನೆ, ಆದರೆ ಅಲ್ಲಿ ಕ್ಲೀನ್ ಮಾಡ್ತಾ ಇರೋದು ಯಾರು, ಅದು ಗ್ಲಾಸಿಂದ ಆ ಕಡೆ. ಗಾಳಿಯಲ್ಲಿ ಹಾರೋದಕ್ಕಂತೂ ವ್ಯಕ್ತಿಯಿಂದ ಸಾಧ್ಯ ಇಲ್ಲ. ಅಂದರೆ ಅದು ನಿಜವಾಗ್ಲೂ ದೆವ್ವನ. ಇದನ್ನು ಕಂಡ ಅವನು ಗಾಬರಿಯಾಗಿ ಎದುರುಕೊಂಡು ಎದ್ನೋ ಬಿದ್ನೋ ಅಂತ ಅಂದ್ಬಿಟ್ಟು ಅಲ್ಲಿಂದ ಟರ್ಮಿನಲ್ಲಿಂದ ಹೊರಗಡೆ ಓಡೋಗ್ತಾನೆ. ಅವರೆಲ್ಲ ಎದುರುಕೊಂಡು ಯಾಕೆ ಇವ್ನಿಗೆ ಈ ಥರ ಆಯಿತು ಅಂತ ಅಂದ್ಬಿಟ್ಟು ತಿರ್ಗಾ ಎಲ್ಲ ಸೆಕ್ಯೂರಿಟಿ ಕೊಲೀಗ್ಸು ಎಲ್ಲರೂ ಆ ಜಾಗಕ್ಕೆ ಹೋಗ್ತಾರೆ. ಬಟ್ ಅದು ನಡೆದಿತ್ತು ಸೇಮ್ ಬಿಫೋರ್ ಹ್ಯಾಸ್ ಫಸ್ಟ್ ಇನ್ಸಿಡೆಂಟ್. ಹೌದು, ಅಲ್ಲಿ ಅದೇ ಥರ ಯಾರೂ ಇರಲಿಲ್ಲ, ಯಾವ ದೆವ್ವನೂ ಯಾರಿಗೂ ಕಾಣಿಸ್ಲಿಲ್ಲ. ಇದಾಗಿತ್ತು 2ನೇ ಘಟನೆ. ಇಂಟರ್ನ್ಯಾಷನಲ್ ಫ್ಲೈಟ್ ಒಂದು ಸೋಮವಾರ ಮಿಡ್ನೈಟು ಲ್ಯಾಂಡ್ ಆಗಬೇಕಾಗಿರುತ್ತೆ. ಫ್ಲೈಟ್ ಪೈಲಟು ATCಗೆ ಕಾಲ್ ಮಾಡಿ ರನ್ವೇ ಕ್ಲಿಯರೆನ್ಸಿಗೆ ಅಪೀಲ್ ಆಗ್ತಾನೆ. ATC ಅವರು ರನ್ವೇ ಕ್ಲಿಯರ್ ಆಗಿದೆ, ನೀವು ಲ್ಯಾಂಡ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಪೈಲಟ್ಗೆ ಹೇಳ್ತಾರೆ. ಓಕೆ ಅಂತ ಪೈಲಟು ಲ್ಯಾಂಡಿಂಗ್ ಮಾಡೋದಕ್ಕೆ ಅಂತ ಹೋದಾಗ ರನ್ವೇಯಲ್ಲಿ ಒಂದು ವ್ಯಕ್ತಿಯನ್ನು ನಿಂತು ಪೈಲಟ್ಗೆ ಯಾರಿದು ಕ್ಲಿಯರೆನ್ಸ್ ಅಂತ ಅಂದ್ಬಿಟ್ಟು ATC ಹೇಳಿದ್ದಾರೆ, ಆದರೆ ಇದು ಯಾರು ವ್ಯಕ್ತಿ ಇದು ಇಲ್ಲಿ ನಿಂತಿದ್ದಾರೆ ಅಂತ ಅಂದ್ಬಿಟ್ಟು ಸಡನ್ನಾಗಿ ಫ್ಲೈಟ್ ಮುಂದೆ ಬಂದಾಗ ಫ್ಲೈಟ್ನ ಲ್ಯಾಂಡ್ ಮಾಡ್ತೀರಾ ತಿರ್ಗಾ ಟೇಕ್ ಆಫ್ ಮಾಡ್ತಾನೆ. ಟೇಕ್ ಆಫ್ ಮಾಡ್ದ ಪೈಲಟು ATCಗೆ ಮತ್ತೆ ಕಾಲ್ ಮಾಡಿ ರನ್ವೇಯಲ್ಲಿ ಯಾರೋ ನಿಂತಿದ್ದಾರೆ, ನನಗೆ ಫ್ಲೈಟ್ನ ಲ್ಯಾಂಡ್ ಮಾಡೋಕ್ಕಾಗಲಿಲ್ಲ, ಚೆಕ್ ಮಾಡಿ ಅಂತ ಅಂದ್ಬಿಟ್ಟು ಹೇಳ್ತಾನೆ. ATC ಅವರು ಅಲ್ಲಿದ್ದ ಸೆಕ್ಯೂರಿಟೀಸ್ಗೆ ಅಲ್ಲಿ ರನ್ವೇನ ಚೆಕ್ ಮಾಡೋದಕ್ಕೆ ಕಳಿಸ್ತಾರೆ. ನೋಡಿದ್ರೆ ರನ್ವೇಲಿ ಯಾರೂ ಇರಲ್ಲ. ಸೆಕ್ಯೂರಿಟೀಸು ಎಲ್ಲ ಕಡೆನೂ ಚೆಕ್ ಮಾಡ್ತಾರೆ, ಬಟ್ ಯಾವ ವ್ಯಕ್ತಿನೂ ಇರಲ್ಲ. ಚೆಕ್ ಮಾಡೋ ನಂತರ ತಿರ್ಗಾ ಪೈಲಟಿಗೆ ATC ಅವರು ಕಾಲ್ ಮಾಡಿ ಯು ಆರ್ ಫ್ರೀ ಟು ಲ್ಯಾಂಡ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಪೈಲಟು ಲ್ಯಾಂಡ್ ಮಾಡ್ತಾನೆ. ಆವಾಗ ಯಾವುದೇ ರೀತಿಯಾದ ಅವನಿಗೆ ಅಡೆತಡೆಗಳಿರಲ್ಲ. ಇದಾದ್ರೂ ಪೈಲಟ್ಗೆ ಕಾಣಿಸಿದೇನು ಅಂದರೆ ಪೈಲಟ್ ಸುಳ್ಳು ಹೇಳ್ತಿದ್ನ? ಇಲ್ಲ, ಪೈಲಟ್ ಸುಳ್ಳು ಹೇಳೋದಕ್ಕಾಗಲ್ಲ. ಇದು ಒಂಥರ ಅನ್ಸಾಲ್ವ್ಡ್ ಮಿಸ್ಟ್ರಿ ಆಫ್ ಶಂಷಾಬಾದ್ ಏರ್ಪೋರ್ಟ್ ಅಂತಲೇ ಪ್ರಸಿದ್ಧಿ ಆಯಿತು. ಇದಾಗಿತ್ತು 3ನೇ ಘಟನೆ. ಇವೆಲ್ಲ ಸ್ಟೋರೀಸ್ಗಳು ಎಲ್ಲೂ ಹೊರಗಡೆ ಬಂದಿಲ್ಲ. ಇವನ್ನೆಲ್ಲ ಕಾನ್ಫಿಡೆನ್ಷಿಯಾಗಿ ಇಟ್ಟರು. ಇದನ್ನು ಹೊರಗಡೆ ಬರೋದಕ್ಕೆ ಬಿಡಲಿಲ್ಲ. ಈಗಲೂ ಏರ್ಪೋರ್ಟಲ್ಲಿ ಕೆಲವೊಂದೊಂದು ಕಡೆ ಕ್ರಿಸ್ಟಲ್ ಸ್ಟೋನ್ಸ್ಗಳನ್ನ ಇಟ್ಟಿದ್ದಾರೆ. ಯಾಕಂತ ಅಂದರೆ ಈ ದೆವ್ವ ಭೂತಗಳಿಂದ ಅದನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ. ಅದಾದ ನಂತರ ಯಾವುದೇ ರೀತಿ ಘಟನೆಗಳು ಕಂಡು ಬಂದಿಲ್ಲ. ಬಂದಿರೋ 3 ಘಟನೆಗಳು ನಾನು ನಿಮ್ಮ ಮುಂದೆ ಇಕ್ಕಿದ್ದೀನಿ. ಸೊ ಇದಾಗಿತ್ತು ಶಂಷಾಬಾದ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹೈದರಾಬಾದಿನ ರಿಯಲ್ ಇನ್ಸಿಡೆಂಟ್ ಸ್ಟೋರಿ. ನಿಮ್ಗೆ ಈ ಕತೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಲೈಫಲ್ಲೂ ಇದೇ ಥರ ಯಾವ್ದಾದ್ರು ಘಟನೆಗಳು ನಡೆದಿದ್ದರೆ ನನ್ನ ಮೇಲ್ ID ಡ್ರಾಪ್ ಮಾಡಿರ್ತೀನಿ ಡಿಸ್ಕ್ಲೈಮರಲ್ಲಿ, ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಲವ್ ಯು ಆಲ್, ಬಾಯ್.